ಎಲ್ಲರಿಗೂ ನಮಸ್ಕಾರ. ವಸಿಷ್ಠಾಸ್ ಕಿಚನ್ಗೆ ಸ್ವಾಗತ. ನಾನು ಇವತ್ತೊಂದು ಕೆಲವೊಂದು ಇಂಡೋರ್ ಪ್ಲ್ಯಾಂಟ್ಸನ್ನು ತೋರಿಸ್ತೀನಿ. ಎಲ್ಲವನ್ನೂ ಇಟ್ಕೊಳ್ಳೋಕ್ಕಾಗಲ್ಲ. ನಾನು ಮೊದಲಿನ ವೀಡಿಯೋದಲ್ಲಿ ಹೇಳಿದ್ದೀನಿ, ಎಲ್ಲ ಪ್ಲ್ಯಾಂಟ್ಸನ್ನು ಇಂಡೋರಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಕೆಲವೊಂದನ್ನು ಮಾತ್ರ ಇಂಡೋರಲ್ಲಿ ಇಟ್ಕೊಳ್ಳೋಕ್ಕಾಗತ್ತೆ. ಈಗ ತೋರಿಸ್ತೀನಿ. ಇದಕ್ಕೆ ಪೆಪರೋಮಿಯಾ ಅಂತ ಕರೀತಾರೆ. ಇದು ತುಂಬ ಸ್ಮೂತಾಗಿರುತ್ತೆ ಗಿಡ. ಇದನ್ನು ತುಂಬ ಕೇರ್ ಮಾಡ್ಕೋಬೇಕು. ನೀವು ತುಂಬ ಕತ್ಲೆಲ್ಲೂ ಇಡೋಕ್ಕೆ ಬರಲ್ಲ. ಅದನ್ನು ಸ್ವಲ್ಪ ಬೆಳಕಿರಬೇಕು. ಇದನ್ನು ತುಂಬ ನಾನು ಹ್ಯಾಂಗಿಂಗ್ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ, ಅಥವಾ ನೀವು ಈ ಕಂಟೈನರಲ್ಲಿ ಇಟ್ಕೋಬೋದು. ಇದಕ್ಕೆ ಸ್ವಿಸ್ ಚೀಸ್ ಪ್ಲ್ಯಾಂಟ್ ಅಂತ ಕರೀತಾರೆ. ಇದನ್ನು ನೀವು ಸ್ವಲ್ಪ ಬೆಳಕಿರೋ ಕಡೆ ಇಟ್ಕೋಬೇಕಾಗತ್ತೆ. ಕತ್ಲಲ್ಲಿ ಇಟ್ಕೊಂಡ್ರೆ ಇದು ತುಂಬ ಚಿಕ್ಕ ಚಿಕ್ಕ ಲೀವ್ಸ್ ಆಗಿ ಚೆನ್ನಾಗಿ ಕಾಣಿಸಲ್ಲ. ಇದಕ್ಕೆ ಆಕ್ಸಾಲಿಸ್ ಬಟರ್ಫ್ಲೈ ಪ್ಲ್ಯಾಂಟ್ ಅಂತ ಕರೀತಾರೆ. ಇದು ರೆಡ್ ಕಲರ್ ಆಗಿರುತ್ತೆ, ಲೈಟ್ ಪರ್ಪಲ್ ಆಗಿ ಫ್ಲವರ್ ಬಿಡುತ್ತೆ. ಇದು ತುಂಬ ಕೇರಾಗಿ ನೋಡ್ಕೋಬೇಕು. ತುಂಬ ಸ್ಮೂತಾಗಿದೆ ಗಿಡ ಇದು. ನೆಕ್ಸ್ಟು ಇದಕ್ಕೆ ಸಿಗೋನಿಯಂ ಪ್ಲ್ಯಾಂಟ್ ಅಂತ ಕರೀತಾರೆ. ಇದು ಅಪ್ಪರ್ ಲೀಫೇ ಬೇರೆ ಥರ, ಲೋವರ್ ಲೀಫೇ ಬೇರೆ ಥರ ಇರುತ್ತೆ. ನಾನು ಇದನ್ನು ಹ್ಯಾಂಗಿಂಗ್ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಟ್ರಯಸ್ಟರ್ ಸ್ಟೊಮಂತೆ ಅಂತ ಕರೀತಾರೆ ಇದನ್ನು. ಇದು ತುಂಬ ಚೆನ್ನಾಗಿದೆ, ಗಟ್ಟಿ ಲೀಫ್ ಇರುತ್ತೆ. ಇದನ್ನು ನೀವು ಇಂಡೋರಲ್ಲಿ ಇಟ್ಕೋಬೋದು. ಇದು ನೀವು ಸ್ವಲ್ಪ ದೊಡ್ಡ ಪಾಟಲ್ಲಿ ಹಾಕ್ಕೋಬೇಕಾಗತ್ತೆ. ಚೆನ್ನಾಗೇ ಬೆಳೆಯುತ್ತೆ ಗಿಡ. ಇನ್ನೂ ಅನೇಕ ಗಿಡಗಳನ್ನು ನಾನು ಹೀಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗಿಡಗಳನ್ನು ನೋಡ್ಕೊಳ್ಬೋದು. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.